ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 13ಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ್ಯಾವೆಲ್ಲ ಆಟಗಾರರನ್ನು ರಿಲೀಸ್ ಮಾಡುತ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸೀಸನ್ನಲ್ಲಿ ತುಂಬ ಬಲಿಷ್ಠವಾಗಿ ಕಟ್ಟಬೇಕೆಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಅವರು ಸ್ಟಾರ್ ಪ್ಲೇಯರ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈಗ ನಂಬರ್ 1 ಸ್ಥಾನದಲ್ಲಿ ಬರ್ತಾ ಇರೋದು ಅಂಕುಶ್ ರಾಠೆ ಅವರು. ಅಂಕುಶ್ ರಾಠೆ ಅವರು ಜೈಪುರ್ನಲ್ಲಿದ್ದಾಗ ಮಸ್ತಾಗಿ ಡಿಫೆನ್ಸ್ನ ಮಾಡ್ತಾಯಿದ್ರು. ಇವರು ಕಾರ್ನರ್ನಲ್ಲಿ ಆಡ್ತಾರೆ. ಆದರೆ ಈ ಸೀಸನ್ 13ರಲ್ಲಿ ಇವರನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಚೆನ್ನಾಗಿ ಆಡದೇ ಇದ್ದ ಕಾರಣ. ಇನ್ನು 2ನೇ ಕ್ರಮಾಂಕದಲ್ಲಿ ಆಕಾಶ್ ಸಿಂಧೆ ಅವರು ರಿಲೀಸ್ ಆಗ್ತಾ ಇದ್ದಾರೆ. ಯಾಕೆಂದರೆ ಇವರನ್ನು ಜಾಸ್ತಿ ದುಡ್ಡು ತೆಗೆದುಕೊಂಡು ಖರೀದಿ ಮಾಡಿದೆ. ಆದರೆ ಅದಕ್ಕೆ ತಕ್ಕಂತೆ ಇವರು ಹೋದ ಸೀಸನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ರತಿಫಲವನ್ನು ನೀಡಲಿಲ್ಲ. ಇನ್ನು 3ನೇಕ್ಕಾಗಿ ಯೋಗೇಶ್ ದಯಾ ಅವರನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇವರನ್ನು ಅಷ್ಟೇ ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ಇವರನ್ನು ಒಳ್ಳೆ ಬ್ಯಾಕಪ್ ಮಾಡಿದ್ರು. ಆದರೆ ಈ ಸೀಸನಲ್ಲಿ ಇವರನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಕಾರಣ, ಹೋದ ಸೀಸನಲ್ಲೂ ಕೂಡ ಇವರು ಕಳಪೆ ಪ್ರದರ್ಶನವನ್ನು ತೋರಿಸಿದ್ರು. ನೋಡ್ಬೋದು ಫ್ರೆಂಡ್ಸ್, ಈ ಎಲ್ಲ ಸ್ಟಾರ್ ಆಟಗಾರರು ರಿಲೀಸ್ ಆಗ್ತಾ ಇದ್ದಾರೆ. ಈ ಫೋಟೋದಲ್ಲಿ ನೋಡ್ಬೋದು ಶುಭಮ್ ರಾತೆ ಆಗಿರ್ಬೋದು, ಧೀರಜ್, ಅಮಿತ್ ಠಾಕೂರ್, ಸಾಹಿಲ್, ಜಿತೇಂದ್ರ, ಈ ಎಲ್ಲ ಆಟಗಾರರು, ನೀವು ಎಲ್ಲ ಆಟಗಾರರನ್ನು ನೋಡ್ಬೋದು. ಈ ಸ್ಕ್ರೀನ್ ಮೇಲೆ ಇದೆ. ಇವರೆಲ್ಲರೂ ಕೂಡ ರಿಲೀಸ್ ಆಗ್ತಾರೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಯಾರು ರಿಲೀಸ್ ಆಗಬಾರ್ದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.